ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಸುಂದ್ರಿ ಸಿಡಿಸಿದ ಬಾಂಬ್ಗೆ ಏನಾಗಬಹುದು, ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಫಂಕ್ಷನ್ಗೆ ಹೋಗೋದಕ್ಕೆ, ಹಬ್ಬಕ್ಕೆ ಹೋಗೋದಕ್ಕೆ ಇಬ್ಬರು ಕೂಡ ತುಂಬ ಸಕ್ಕತ್ತಾಗಿ ರೆಡಿ ಆಗಿದ್ದಾರೆ. ಶ್ರೇಷ್ಠ ಅಂತೂ ಸೂಪರ್ವಾಗಿ ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಂತ ತಾಂಡವ್ ಹೇಳ್ತಿದ್ದಾನೆ. ಈ ಕಡೆ ಅವರಿಬ್ರು ಚೆನ್ನಾಗಿ ಕಾಣಿಸ್ತಿರುವುದನ್ನು ನೋಡಿದ್ದೆ. ಈ ಕಡೆ ಸುಂದರಿ ವಿಶ್ವ ಗೊತ್ತಾಗಿದೆ ಇವರಿಬ್ರು ಹಬ್ಬಕ್ಕೆ ಹೋಗ್ತಿದ್ದಾರೆ ಅಂತ. ತಾನು ಕೂಡ ಹೋಗಬೇಕು, ಈಗ ಅವ್ರ ಮೂಡ್ ಚೆನ್ನಾಗಿದೆ ಅಂತ ಅಂದ್ಕೊಂಡು ಅವ್ರನ್ನ ಪೋಸಿ ಮಾಡಿ ತಾವು ಕೂಡ ಹೋಗೋದಕ್ಕೆ ಸ್ಕೆಚ್ ಆಗ್ತಾರೆ. ಆದರೆ ಇಬ್ಬರು ಕೂಡ ಯಾವುದೇ ಕಾರಣಕ್ಕೂ ನಿನ್ನ ಕರ್ಕೊಂಡು ಹೋಗೋ ಮಾತೇ ಇಲ್ಲ. ಮನೆ ಬಿಟ್ಟು ಹೋಗೋದೇ ಹೆಚ್ಚು, ಮನೇಲಿ ನಿನ್ನ ಅಂಥದ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾಕೆ ನಮ್ಮ ಮರ್ಯಾದೆ ತೆಗೆದುಕೊಳ್ಳೋಕೆ. ಅಲ್ಲಿ ಹೋಗ್ಬಿಟ್ಟು ಪಿಕ್ ಪಾಕೆಟ್ ಮಾಡಿ ನಮ್ಮ ಮರ್ಯಾದೆ ತೆಗಿಯೋಕ್ಕೆ ಅಂತಾನ. ಯಾವುದೇ ಕಾರಣಕ್ಕೂ ನೀನು ಕರ್ಕೊಂಡು ಹೋಗೋದಿಲ್ಲ ಅಂದಾಗ ಇಲ್ಲ, ನಾನು ಅಂಥ ಕೆಲಸನೇ ಮಾಡೋದಿಲ್ಲ, ತಿಂತೀನಿ, ಕುತ್ಕೋತೀನಿ, ನೋಡ್ತೀನಿ, ಬರ್ತೀನಿ ಅಂತ ಹೇಳ್ತಿದ್ರೆ ಕಾಗೆ ಬೇಕಿದ್ರೆ ಬೆಳಗಾಗತ್ತೆ ಅಂತ ನಂಬಬಹುದು. ಆದರೆ ನೀನು ಪಿಕ್ ಪ್ಯಾಕೆಟ್ ಮಾಡಲ್ಲ ಅಂತ ಯಾವುದೇ ಕಾರಣಕ್ಕೂ ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿ ತಾಂಡವಲ್ಲಿಂದ ಹೊರಟೇ ಬಿಡ್ತಾನೆ ಶ್ರೇಷ್ಠ ಜೊತೆ. ನಂತರ ಈ ಕಡೆ ಕುಸುಮ ಹಾಗೆ ಭಾಗ್ಯ ಮಕ್ಕಳು ಎಲ್ಲರೂ ಕೂಡ ಹಬ್ಬಕ್ಕೆ ಅಂತಾನೆ ಹೊರಟಿದ್ದಾರೆ. ಈ ಕಡೆ ಅಲ್ಲಿ ಅಕ್ಕಪಕ್ಕದ ಜನ ಮಾತ್ರ ಅವ್ರಿಗೆ ಚೀಡ್ಸೋದಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಕುಸುಮವರು ರೋಡಲ್ಲಿ ಆಟೋನ ಕಾಯಬೇಕಿದ್ರೆ ಏನಿದು ಇಷ್ಟು ದಿನ ನೀವು ಕಾರಲ್ಲಿ ಹೋಗ್ತಿದ್ದಲ್ವ, ಏನಿದು ಆಟೋನ ಕಾಯ್ತಿದ್ರ, ಯಾಕೆ ನಿಮ್ಮ ಮಗ ಇಲ್ಲಿ ಕಾರಲ್ಲಿ ಅಂತ ಕೇಳ್ತಿದ್ದಾರೆ. ನಮ್ಮ ಮಗ ಬೆಳಗ್ಗೆನೆ ಹೋದ, ಅವನು ಬ್ಯುಸಿ ಇದ್ದಾನೆ ಅಂತ ಹೇಳ್ತಾರೆ. ತಕ್ಷಣ ಈ ಕಡೆ ಭಾಗ್ಯ ಬರ್ತದಾಗೆ ಕುಸುಮ ಮಕ್ಳನ್ನ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಹೌದೌದು ಹೆಂಗ್ಸ್ಗೆ ಮೊದಲು ಇಲ್ಲಿಂದ ಅಡುಗೆ ಮನೆಗೆ ಹೋಗೋಕ್ಕೂ ಕೂಡ ಗಾಡಿ ಬೇಕಾಗಿತ್ತು. ಆದರೆ ಈಗ ಹೆಂಗೆ ರೋಡಲ್ಲಿ ಹೋಗ್ತಿದ್ದಾರೆ ನೋಡಿ, ಯಾವುದೇ ಗಾಡಿ ಇಲ್ಲದೆ ನಡ್ಕೊಂಡು ಅಂತ ಹೇಳ್ತಿದ್ರೆ ಈ ಮಾತು ಯಾವುದನ್ನು ಕೂಡ ಭಾಗ್ಯ ಅಂತ ಕೇಳಿಸ್ಕೊಳಕ್ಕಾಗೋದಿಲ್ಲ. ಅತ್ತೆನ ವಾಪಸ್ ಕರ್ಕೊಂಡು ಬಂದು ಏನು ಮಾತಾಡಿದ್ ನೀವು ಅಂತ ಕೇಳ್ತಿದ್ರೆ ಏನು ಹೇಳಿದ್ವಿ, ನಿಜಾನೇ ಹೇಳಿದ್ವಿ. ಮಗ ಎಲ್ಲಿ ಅಂತ ಕೇಳಿದ್ರೆ ಸುಳ್ಳು ಹೇಳ್ತಿದ್ದಾರೆ. ಮಗನ ಮನೆಯಿಂದ ಆಚೆ ಕಳಿಸಿದ್ದಾರೆ. ಎಲ್ಲಾದರೂ ತಾಯಿ ಮಗನ ಮನೆಯಿಂದ ಆಚೆ ಕಳಿಸ್ತಾರ? ಏನು ಮೊಮ್ಮಗನ ಏಜ? ಮಗ ಅಷ್ಟೇ ಏಜ್ ಆಗಿದೆ, ಅವನಿಗೆ ಕೈ ಮೇಲೆ ಬರೆ ಹಾಕಿದ್ರೆ ಯಾವ ಮಗ ತಾನೇ ಸುಮ್ಮನಿರ್ತಾನೆ ಅಂತ ಹೇಳ್ತಿದ್ದಾರೆ. ಯಾರು ಹೇಳಿದ್ದು ನಿಮ್ಗೆ ಇದನ್ನೆಲ್ಲ ಅಂತ ಕೇಳ್ತಿದ್ರೆ ನಾವೇ ಮಧ್ಯರಾತ್ರಿಲಿ ನೋಡಿದ್ವಿ, ತಾಂಡವ್ ಮನೆಯಿಂದ ಹೊರಗಡೆ ಹೋಗಿದ್ದು ಅಂತ ಹೇಳ್ತಿದ್ದಾರೆ. ನಿಮ್ಗೆ ಯಾಕೆ ನಮ್ಮನೆ ಹೊಸಾಬ್ರಿ, ನಿಮಗೆ ಗೊತ್ತಿದೆಯಾ ಒಳಗಡೆ ಏನಾಯಿತು ಅಂತ? ಮೇಲೆ ಏನು ಕಾಣುತ್ತೆ ಅದನ್ನು ಹೇಳಿಬಿಟ್ರೆ ಸಾಕ. ಆ ತಾಯಿ ಒಳಗಡೆ ಎಷ್ಟು ನೋವು ಅನ್ಭವಿಸ್ತಿದ್ದಾಳೆ ಅಂತ ನಿಮಗೆ ಗೊತ್ತಿದೆಯಾ? ಮಗ ತಪ್ಪು ಮಾಡಿದಾನೆ ಅಂದಮೇಲೆ ಅದನ್ನು ಚಿಫ್ಟಿ ಬುದ್ಧಿ ಹೇಳಬೇಕು ಅಂತ ಆ ರೀತಿ ಮಾಡಿರ್ತಾರೆ. ಅದೇ ತಪ್ಪು ಅಂತ ಅಂದ್ಕೊಂಡು ಹೋದರೆ ಅದು ಅವ್ರ ತಪ್ಪೇ ಹೊರತು ನಮ್ಮ ಅತ್ತೆ ತಪ್ಪಲ್ಲ ಅಂತ ಹೇಳ್ತಿದ್ದಾಳೆ ಭಾಗ್ಯ. ಹೌದೌದು, ನಿಮ್ಮ ಅತ್ತೆಗೆ ಏನೂ ತಪ್ಪೇ ಮಾಡಿಲ್ಲ, ಅದಕ್ಕೆ ಸೊಸೆ ಪರ ನಿಂತ್ಕೊಂಡು ಮಗನ ಮನೆಯಿಂದ ಆಚೆ ಹಾಕಿರೋದು. ಸ್ವಲ್ಪ ಬುದ್ಧಿ ಇಟ್ಕೊಳ್ಳಿ, ಇದನ್ನೆಲ್ಲ ಮಾಡಬೇಡಿ. ಸ್ವಲ್ಪ ಮಗನ ಹತ್ರ ಹೇಗಿರಬೇಕು ಎಂತು ಅಂತ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮಗೆ ಅದನ್ನೆಲ್ಲ ಹೇಗೆ ಗೊತ್ತು? ಯಾವಾಗಲೂ ನಮ್ಮನೆ ಕಡೆನೇ ಕಿವಿ ಇಟ್ಕೊಂಡು ಕೂತಿರ್ತೀರಾ ಅಂದದಕ್ಕೆ ನೀವು ಇಡೀ ಏರಿಯಾದಲ್ಲಿ ಎಷ್ಟು ಜೋರು ಬಾಯಿ, ಎಷ್ಟು ದೊಡ್ಡದಾಗಿ ಮಾತಾಡ್ತೀರಾ. ನಿಮ್ಮ ಮನೇಲಿ ಏನೇನಾಗತ್ತೆ ಪ್ರತಿದಿನ ಅಂತ ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ನಾವೇನು ಕಿವಿ ಇಟ್ಕೊಂಡೇ ಕೇಳಿಸ್ಕೋಬೇಕಾಗಿಲ್ಲ, ನಿಮ್ಮ ಗಂಟ್ಲು ಅಷ್ಟು ದೊಡ್ಡದಾಗಿದೆ ಅಂತ ಹೇಳ್ತಿದ್ದಾರೆ ಅಕ್ಕಪಕ್ಕದ ಮನೆಯವರು. ಇವತ್ತು ಈ ರೀತಿ ಮಾತಾಡೋಕ್ಕೆ ಬರ್ತಿದ್ರಲ್ಲ, 13-14-15 ವರ್ಷದಿಂದ ಇಲ್ಲೇ ಇದ್ದೀರಲ್ವ, ನಮ್ಮ ಅತ್ತೆನ ನೋಡ್ತಿದ್ದೀರಾ ಅಲ್ವಾ? ಒಂದಿನಾದರೂ ನಿಮ್ಮ ಸೊಸೆನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅಂತ ಬಂದು ಹೋಗ್ಲಿದ್ದೀರಾ? ಇವತ್ತು ಬಂದುಬಿಟ್ಟು ಈ ರೀತಿ ಮಾತಾಡ್ತಿದ್ರಲ್ಲ, ಮಾತಾಡೋಕೆ ಮಾತ್ರ ಸೊಸೆ ಅತ್ತೆನ ಅಮ್ಮನ ಥರ ನೋಡಬೇಕು, ಅತ್ತೆ ಮಗಳನ್ನ ಥರ ನೋಡಬೇಕು ಸೊಸೆನ ಅಂತೀರ. ಆದರೆ ಆ ರೀತಿನೇ ನೋಡ್ತಿದ್ರೆ ಕೆಲವು ಮಂದಿಯಲ್ಲಿ ನಮ್ಮ ಅತ್ತೆ ಕೂಡ ಒಬ್ಬರು, ಆದರೆ ಒಂದಿನ ಕೂಡ ಬಂದು ಅಪ್ರಿಷಿಯೇಟ್ ಮಾಡಲಿಲ್ಲ. ಅದನ್ನು ಮಾಡೋ ಯೋಗ್ಯತೆ ಇಲ್ದಿರೋ ನಿಮಗೆ ಇದನ್ನು ಮಾತಾಡೋ ಯೋಗ್ಯತೆ ಕೂಡ ಇಲ್ಲ. ನಮ್ಮ ಅತ್ತೆ ಬಗ್ಗೆ ಇನ್ನು ಒಂದು ಮಾತಾಡಿದ್ರು ಕೂಡ ಖಂಡಿತ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟು ಆವಾಜ್ ಹಾಕಿಲಿಂದ ಹೋಗ್ತಿದ್ರೆ ಹೌದೌದು ಇಷ್ಟಿನ ಅತ್ತೆಗೆ ಅಹಂಕಾರ ಇತ್ತು, ಈಗ ಸೊಸೆಗೂ ಕೂಡ ಅಹಂಕಾರ ಬಂದ್ಬಿಡ್ತು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಬರ್ತಾರೆ. ಅಲ್ಲೂ ಕೂಡ ತಾಂಡವ್ ನೀನು ಹೋಗು ನಾನು ಬರ್ತೀನಿ ಅಂತಂದರೆ ಏನಿದು ತಾಂಡವ್ ಈಗಲೂ ಕೂಡ ಇದೆಲ್ಲ ಬೇಕಾ ಅಂದಾಗ ಆಫೀಸಲ್ಲೂ ಕೂಡ ಕೆಟ್ಟ ಹೆಸರು ತೊಗೊಳಕ್ಕೆ ನನ್ನಿಂದ ಆಗೋದಿಲ್ಲ ಅಂತಾರೆ. ನಂತರ ಈ ಕಡೆ ತಾಂಡವ್ ಮತ್ತೆ ಅಲ್ಲಿ ಶ್ರೇಷ್ಠನ ಹೊಗಳುತ್ತಾರೆ. ನಂತರ ಅಲ್ಲಿಂದ ಹೊರಡ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಹೌದೌದು ಈಗಲೂ ಕೂಡ ನನ್ನನ್ನು ಹೇಗೆ ಬಿಹೇವ್ ಮಾಡ್ತಾನೆ, ಹೇಗೆ ನಡೆಸ್ಕೊತಾನೆ, ಏನು ಅಂದ್ಕೊಂಡ್ಬಿಡ್ತಾನೆ, ಒಂದು ಮದುವೆ ಆಗಲಿ ಆ ನಂತರ ಇಡೀ ಸೂತ್ರ ಎಲ್ಲ ನನ್ನ ಕೈಲೇ ಇರಬೇಕು, ಗಾಳಿಪಟದ ಸೂತ್ರ ಹೇಗಿರುತ್ತೋ ಹಾಗೆ ಮಾಡ್ತೀನಿ ಅಂತ ಶ್ರೇಷ್ಠ ಅನ್ಕೋತಾಳೆ. ನಂತರ ಈ ಕಡೆ ಶ್ರೇಷ್ಠ ಬರ್ತಾರೆ, ಹ್ಯಾಪಿ ಲೋರಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಬಾಸ್ ಮತ್ತು ಬಾಸ್ ಅಂತಿ ಕೂಡ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ, ವೆಲ್ಕಮ್ ಡ್ರಿಂಕ್ ಕೂಡ ಕೊಡೋಕೆ ಬರ್ತಾರೆ. ಅಷ್ಟರಲ್ಲಿ ಈ ಕಡೆ ತಾಂಡವ್ ಕೂಡ ಬರ್ತಾನೆ. ತಾಂಡವ್ ಬಂದಿದೆ, ಹ್ಯಾಪಿ ಲವ್ರಿ ಮೇಡಮ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾನೆ. ನಂತರ ನಿಮ್ಮ ಮನೆಯವ್ರು ಎಲ್ರಿ ಅಂತ ಕೇಳಿದಕ್ಕೆ ನೆನ್ನೆನೇ ಹೇಳಿದ್ನಲ್ವಾ ಹಳ್ಳಿಗೆ ಹೋಗಿದ್ದಾರೆ ಅಂತ ಅಂದಾಗ ಅಯ್ಯೋ ನಾವು ಅವ್ರನ್ನ ಮನೆಗೆ ಹೋಗಿ ಇನ್ವೈಟ್ ಮಾಡಿದ್ವಿ, ನಾವು ಹೋಗೋ ಅಷ್ಟರಲ್ಲಿ ಬಂದಿದ್ರು, ಬರ್ತೀನಿ ಅಂತ ಹೇಳಿದ್ರು ಅಂತದಾಗ ಇವ್ರಿಗೇನು ಕೆಲಸ ಇಲ್ವ,
ಈ ಬಾಸ್ ಹೆಂಡ್ತಿದ್ದು ತುಂಬಾ ಅತಿ ಆಯಿತು, ಏನು ಅನ್ಕೊಂಡಿದ್ದಾರೆ, ನನಗಂತೂ ಸಾಕಾಗೋಗಿದೆ ಅಂತ ತಾಂಡವ್ ಅನ್ಕೋತಿದ್ದಾನೆ. ನಂತರ ಕಾಲ್ ಮಾಡಿ ಬರೋಕ್ಕೆ ಹೇಳಿ ಅಂದಾಗ ಇಲ್ಲ ಅವ್ರು ತುಂಬಾ ಬ್ಯುಸಿ ಇದ್ದರು, ಹಾಗಾಗಿ ಬರೋಕ್ಕಾಗಲಿಲ್ಲ ಅಂದಾಗ ಅಯ್ಯೋ ನನ್ನ ಹೆಂಡತಿ ಅವ್ರಿಗೆ ಎಷ್ಟು ಔತಣನ ಚೆನ್ನಾಗಿ ಕೊಟ್ಟಿದ್ರು, ಅದೇ ರೀತಿ ಅವ್ರಿಗೂ ಕೂಡ ಆತಿಥ್ಯ ಕೊಟ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ಲು. ಆದರೆ ಈ ರೀತಿ ಆಗೋಯ್ತಲ್ಲ, ತುಂಬಾ ಬೇಜಾರಾಗ್ತದೆ. ದಯವಿಟ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಅವ್ರಿಗೆ ಬರೋಕ್ಕೆ ಹೇಳಿ, ಫೋನ್ ಮಾಡಿ ಅಂತ ಹೇಳ್ತಿದ್ದಾರೆ. ಈ ಕಡೆ ತಾಂಡವ್ ಏನು ಮಾಡ್ಕೊಂಡು ಯಾರಿಗೆ ಮಾಡ್ಕೊಂಡು ಫೋನ್ ಮಾಡಲಿ ಅಂತ ಅನ್ಕೋತಿದ್ದಾನೆ. ಅಷ್ಟರಲ್ಲಿ ಈ ಕಡೆ ಸುಂದ್ರಿ ಸೊಸೆ ಮುದ್ದು ಅಂತ ಅಂದ್ಕೊಂಡು ಬಂದೇ ಬಿಡ್ತಾರೆ. ಈ ತಾಂಡವ್ ಶ್ರೇಷ್ಠ ಶಾಕ್ ಆಗ್ತಿದ್ದಾರೆ. ನಂತರ ಈ ಕಡೆ ಬಾಸ್ ಹೆಂಡತಿ ಕೂಡ ಯಾರಿವ್ರು ಅಂತದಾಗೆ ಇವ್ರು ನನ್ನ ಸೊಸೆ ಮುದ್ದು, ನಾನು ಇವ್ರ ಅತ್ತೆ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ನಮ್ಮಮ್ಮ ಬರ್ತೀನಿ ಅಂತ ಹೇಳಿದ್ರು. ಓ ಮೈ ಗಾಡ್, ನಮ್ಮಮ್ಮ ಬಂದರೆ ನನ್ನ ಕತೆ ಮುಗೀತು, ಏನಪ್ಪ ಮಾಡಲಿ. ಆದರೆ ನಮ್ಮಮ್ಮ ಖಂಡಿತ ಬರಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಆಲ್ರೆಡಿ ಅರ್ಧ ಗಂಟೆ ಮುನ್ನನೇ ಬರಬೇಕಿತ್ತು. ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಖಂಡಿತ ನಮ್ಮಮ್ಮ ಇಷ್ಟೊತ್ತಾದ್ಮೇಲೆ ಬರಲ್ಲ. ಓ ಮೈ ಗಾಡ್, ಒಳ್ಳೇದಾಯಿತು, ಈಗಾದರೂ ನೆಮ್ಮದಿ ಆಗಿರ್ಬೋದು ನಿರಾತಂಕವಾಗಿ ಅಂತ ಅನ್ಕೋತಿದ್ದಾರೆ. ಆದರೆ ಇಲ್ಲಿ ಬಾಸ್ ಹೆಂಡತಿಗೆ ತುಂಬಾ ಬೇಜಾರಿದೆ, ತಾಂಡವ ಅಮ್ಮ ಮತ್ತು ಫ್ಯಾಮಿಲಿ ಬರ್ತಿಲ್ಲ ಅಂತ. ಬಿಕಾಸ್ ಮನೆಗೆ ಹೋಗಿ ಕರೆದಿದ್ರು, ಅವ್ರು ಬರಬೇಕು ಅನ್ನೋದು ಅವರ ತುಂಬಾ ಆಸೆ ಆಗಿತ್ತು. ಆದರೆ ಅವರ ಆಸೆ ಫಲಿಸ್ತಾ ಇದೆ. ಫೈನಲಿ ಕುಸುಮ ಅವರ ಸೊಸೆ ಭಾಗ್ಯ ಮೊಮ್ಮಕ್ಕಳು ಎಲ್ಲರೂ ಕೂಡ ಬಂದೇ ಬಿಟ್ರು. ಈ ಕಡೆ ಅಲ್ಲಿಂದಾನೆ ಡ್ಯಾನ್ಸ್ ಮಾಡ್ಕೊಂಡು ಬರ್ತಿದ್ದಾನೆ ಗುಂಡಣ್ಣ. ಅವನ್ನ ನೋಡಿದ್ದೆ ಈ ಕಡೆ ತಾಂಡವ್ಗೆ ಶಾಕ್ ಆಗ್ತದೆ. ಏನಿದು ಫೈನಲಿ ಬಂದೇ ಬಿಟ್ರಲ್ಲ, ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಶ್ರೇಷ್ಠ ಕಡೆ ಸನ್ನೆ ಮಾಡಿ ನೋಡಲ್ಲಿ ನಮ್ಮಮ್ಮ ಬರ್ತಿದ್ದಾರೆ ಭಾಗ್ಯ ಎಲ್ಲ ಅಂತ ಹೇಳ್ತಿದ್ದಾನೆ. ಈ ಕಡೆ ಶ್ರೇಷ್ಠಗೂ ಕೂಡ ನೋಡಿ ಶಾಕ್ ಆಗ್ತದೆ. ನಂತರ ಈ ಕಡೆ ಸುಂದ್ರಿ ಇದ್ದಾರೆ. ಸುಂದ್ರಿ ಏನಾದರೂ ನಮ್ಮಮ್ಮ ನೋಡಿಬಿಟ್ರೆ ಏನಪ್ಪ ಮಾಡೋದು, ಭಾಗ್ಯ ನೋಡಿಬಿಟ್ರೆ ಭಾಗ್ಯ ಕೂಡ ಸುಂದ್ರಿ ಪಿಕ್ ಪ್ಯಾಕೇಜ್ ಮಾಡಿರೋದು ಗೊತ್ತದೆ ನಮ್ಮಮ್ಮಗೆ. ಈ ಕಡೆ ತರುಣ್ ಅಮ್ಮ ಅಂತ ಗೊತ್ತದೆ. ಈಗೇನಾದರೂ ಸುಂದ್ರಿ ನನ್ನೇ ತರುಣ್ ಅಂತ ಹೇಳಿಬಿಟ್ರೆ ಖಂಡಿತ ಏನು ಮಾಡಲಿ, ಪೇಚಾಡಬೇಕಾಗತ್ತೆ ಅಂತ ಅನ್ಕೋತಿದ್ದಾರೆ. ಫೈನಲಿ ಈ ಕಡೆ ಸುಂದ್ರಿ ಹಾಗೆ ಕುಸುಮ ಭಾಗ್ಯ ಎಲ್ಲರೂ ಕೂಡ ಮುಖಾಮುಖಿ ಆಗ್ತಿದ್ದಾರೆ. ಇಲ್ಲಿ ಏನಾಗಬಹುದು, ಖಂಡಿತ ಇಲ್ಲಿ ಒಂದು ಹಂಗಾಮ ಅಂತೂ ನಡೆಯತ್ತ. ತಾಂಡವ್ನ ಯಾವ ಗುಟ್ಟು ರಟ್ಟಾಗಬಹುದು. ಮಕ್ಕಳು ಕೂಡ ಬಂದಿದ್ದಾರೆ ಅಂದರೆ ಸುಮ್ಮನೆ ಖಂಡಿತ ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲ. ಮಕ್ಕಳು ಬಂದಿದ್ದಾರೆ ಅಂದರೆ ಖಂಡಿತ ಅಲ್ಲಿ ಯಾವುದೋ ಟ್ವಿಸ್ಟ್ ಇದೆ. ಆ ಒಂದು ಟ್ವಿಸ್ಟ್ ಏನಾಗದ ತಾಂಡವನ್ನ ಮತ್ತು ಶ್ರೇಷ್ಠ ಇಬ್ಬರ ಎಂಗೇಜ್ಮೆಂಟ್ ಸತ್ಯ ರಿವೀಲ್ ಆಗುತ್ತಾ, ಅಥವಾ ಬೇರೆ ಇನ್ಯಾವ ರೀತಿಯ ಟ್ವಿಸ್ಟನ್ನು ತಗೋಬಹುದು. ತಾಂಡವ್ನ ಮುಖವಾಡ ಬದಲಾಗುತ್ತಾ, ಏನಾಗುತ್ತಾ ತಿಳ್ಕೋಬೇಕು ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.